ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡೋಂಟ್ ವರಿ, ಐ ಹ್ಯಾಂಡಲ್. ಎಲ್ಲೆದ್ರು ಸಿಕ್ಕೇ ಸಿಗ್ತಾರೆ. ಸಿಸ್ಟರ್, ನೀನ್ ಯಾಕೆ ಇಷ್ಟೊಂದು ವರಿ ಮಾಡ್ಕೋತಿದ್ಯಾ? ಅಳಿಮ ಹಿಂಗ್ ವಯಸ್ಸಾಯ್ತಲ್ಲ, ನೋಡ್ಕೊತಾನವ. ನೀನು ಹಾಯಾಗಿರು. ಅವ್ನು ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣ. ಆದ್ರೆ ನನಗೆ ಕಾಡ್ತಾ ಇರೋದು ಅದಲ್ಲ. ಮತ್ತೇನು? ಅವಳು ಗೌತಮ್ ಹತ್ರ ಏನೋ ಹೇಳ್ಬೇಕು ಅಂತ ಬಂದ್ಲು. ಆದ್ರೆ ಅದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಏನಿರ್ಬೋದು? ಆ ಸುಧಾಗೇನಾದ್ರೂ ತಾನೇ ಗೌತಮ್ ತಂಗಿ ಅಂತ ಗೊತ್ತಾಗಿರ್ಬೋದಾ? ಅಕಸ್ಮಾತ್ ಏನಾದ್ರೂ ಗೊತ್ತಾಗಿದ್ರೆ ನಮ್ ಕತೆ ಅಷ್ಟೇ. ಈ ವಿಷಯ ಏನಾದ್ರೂ ಗೌತಮ್ ಹತ್ರ ಹೇಳಿ ಭಾಗ್ಯ ಬದುಕಿರೋ ವಿಷಯ ಗೌತಮ್ಗೆ ಏನಾದ್ರೂ ಗೊತ್ತಾದ್ರೆ ಮುಗೀತು ನಮ್ ಕತೆ. ಸಿಸ್ಟರ್, ನಾನು ಆಗ್ಲೇ ಹೇಳಿಲ್ವಾ ಅಂತದ್ದೇನು ಆಗಲ್ಲ ಅಂತ. ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನ್ನ ತಲೆಗೂ ಹೂಳ ಬಿಟ್ಬಿಟ್ಟಿದ್ಯಪ್ಪ. ಈಗ ತಾನೇ ಕಿಕ್ಕಿ ಇರ್ತಾ ಇದ್ದಪ್ಪ, ಅದ್ರ ಬಗ್ಗೆ ನೀನು ಕಿರಿಕ್ ಮಾಡಿ. ಏನ್ ನಿನ್ನ ಮಾತಿನ ಅರ್ಥ ಹೇಳು? ನಾವು ಮನೆಯಿಂದ ಆಚೆ ಹಾಕಿರುವ ನಾಟಕದ ಕಂಪನಿ ಆಕ್ಟ್ರೆಸ್ಗಳು ಮತ್ತೆ ಈ ಮನೆಗೆ ಎಂಟ್ರಿ ಕೊಟ್ಟು ನಮ್ಮನ್ನ ಮನೆಯಿಂದ ಹೊರಗಾಕ್ತಾರೆ ಅಂತ ಭಯನಾ? ಮಾಮ್ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾನು ಅಬ್ಸರ್ವ್ ಮಾಡಿದೆ. ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಎಲ್ಲರೂ ಮನೆ ಒಳಗಡೆ ಬಂದ್ವಿ. ಆದ್ರೆ ಭೂಮಿಕಾ ಮಾತ್ರ ಸುಧುನ ಹತ್ರ ಹೋದ್ರು. ಈಗ ಕಾಡ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ಬಿಗ್ ಬ್ರೋ ಹತ್ರ ಹೇಳ್ಬೇಕಾಗಿರೋ ವಿಷಯನ ಸುಧಾ ಏನಾದ್ರೂ ಭೂಮಿಕನ ಹತ್ರ ಹೇಳಿರ್ಬೋದಾ? ಆದ್ರೆ ಮಾಮ್, ಒಂದು ವೇಳೆ ಸುಧಾ ಭೂಮಿಕಾ ಹತ್ರ ಏನಾದ್ರೂ ಹೇಳಿದ್ರು ಅದು ನೀನ್ ಅನ್ಕೊಂಡಿರೋ ವಿಚಾರ ಅಂತೂ ಖಂಡಿತ ಆಗಿರೋದಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಆ ವಿಚಾರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಹಬ್ಬದ ಪ್ರಿಪರೇಷನ್ ಶುರು ಆಗೋಗಿರೋದು. ನೀನು ಕ್ರಿಮಿನಲ್ ಚಿಕನ್ ನನ್ನ ತಲೆ ಒಳಗಡೆ ಪಂಪ್ ಮಾಡ್ತಿದ್ಯಲ್ಲೋ. ದಯವಿಟ್ಟು ಸುಮ್ಮನಿದ್ಬಿಡು ಮಾಮ್ಸ್, ಬಾಯ್ ಮುಚ್ಚು. ಮಾಮ್, ಯು ಡೂ ಒನ್ ಥಿಂಗ್. ಸ್ಟ್ರೈಟ್ ಆಗಿ ಭೂಮಿಕಾ ಹತ್ರ ಹೋಗು. ಸುಧಾ ಅವ್ರ ಅಮ್ಮನ ಕರ್ಕೊಂಡು ಎಲ್ಲ ಹೋಗಿರ್ಬೋದು ಭೂಮಿಕಾ ಅಂತ ಸುಮ್ಮನೆ ಒಂದು ಕ್ವಶನ್ ಶೂಟ್ ಮಾಡು. ಭೂಮಿಕಾ ಅದಕ್ಕೆ ಕಾನ್ಫಿಡೆಂಟ್ ಆಗಿ ಏನಾದ್ರೂ ಒಂದು ಉತ್ತರ ಗೊತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಕೆ, ಬಟ್ ಅವಳೇನಾದ್ರು ತಡಬಡಾಯಿಸಿದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈ ಭೂಮಿಕಾ ಸುಮ್ಮನೆ ಕುತ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ, ಏನಾದ್ರು ತರಲೆ ಮಾಡ್ತಾನೆ ಇರ್ತಾಳೆ. ಸೊ ಅಲ್ಲಿ ಭೂಮಿಕಾ ಅನ್ನೋ ಮೀನು ರೆಡಿ ಇದೆ, ಹೋಗಿ ಗಾಳ ಹಾಕು. ಭೂಮಿಕಾ, ಗೌತಮಲ್ಲಿ ಅವ್ರ ಕೆಳಗೆ ಲಾನಲ್ಲಿ ತರತ್ತೆ. ಓ, ಅಂದಾಗೆ ಅವರೆಲ್ಲ ಎಲ್ಲೋದ್ರು? ಯಾರು? ಅದೇ ಸುಧಾ, ಅವಳ ತಾಯಿ ಮತ್ತೆ ಅವಳ ಮಗಳು ಎಲ್ಲೋದ್ರು? ಅತ್ತೆಗೆ ಈಗಲೇ ಏನು ಹೇಳೋದು ಬೇಡ, ಸರ್ಪ್ರೈಸ್ ಕೊಡೋಣ. ಅದೇ ಅತ್ತೆ, ಅವ್ರು ನಮ್ಮ ಮನೆ ಬಿಟ್ಟು ಹೋಗಕ್ಕೆ ನಾವೇ ಅಲ್ವಾ ಹೇಳಿದ್ದು, ಸೊ ಅವ್ರು ಹೋದ್ರು. ಅದೇ ಹೋದವರು ಎಲ್ಲಿ ಹೋದ್ರು ಅಂತ. ಯಾಕತ್ತೆ? ನೋಡು ಭೂಮಿಕಾ, ಅವರು ನಮ್ಮನೆ ಬಿಟ್ಟು ಹೋಗಿರ್ಬೋದು, ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡೋದ? ನಮಗ್ ಮೋಸ ಮಾಡ್ದಾಗೆ ಬೇರೆ ಯಾರಿಗೂ ಮೋಸ ಮಾಡಬಾರ್ದಲ್ವಾ? ಅದಕ್ಕೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಹೋಗ್ಲಿ ಬಿಡಿ ಅತ್ತೆ, ಹೋದವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಆದ್ರೂ ಅವ್ರನ್ನ ಹಾಗೆಲ್ಲ ಬಿಡಕ್ಕಾಗಲ್ಲ. ಅವ್ರ ಮೇಲೆ ಅಷ್ಟು ಕೋಪ ಇದೆ, ಬೇಜಾರಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನಾ? ಹೇಗತ್ತೆ? ನೀನು ಅವಳಿಗೆ ಅಯ್ಯೋ ಪಾಪ ಅಂದೆ, ಹತ್ರ ಬಿಟ್ಕೊಂಡೆ, ಅದನ್ನ ಅವಳ ಅಡ್ವಾಂಟೇಜ್ ಆಗಿ ತಗೊಂಡ್ಲು. ನಮ್ಮ ನಂಬಿಕೆನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು. ಆ ಧೈರ್ಯದಿಂದಾನೇ ಅವಳ ಫೈಲು ಕದ್ದಿದ್ದು, ಅವಳಿಂದ ಟೆಂಡರು ಮಿಸ್ ಆಗಿದ್ದು. ನೀನು ಮಾಡಿರೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನಿನಗೆ ಹುಷಾರಿಲ್ಲ ಅಂತ ತಾನೆ ಅವಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು. ನಿನಗೆ ಹುಷಾರಾಗಿದ್ದ ತಕ್ಷಣ ಅವಳ ಈ ಮನೆಯಿಂದ ಹೊರಗಾಕ್ಬೇಕಾಗಿತ್ತು. ಆಗ ಈ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಈಗ ನೋಡು, ಆ ಒಂದು ಮಿಸ್ಟೇಕಿಂದ ನಾವೆಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಂತ. ಗೌತಮ್ದು ಅಷ್ಟೇ ಮಿಸ್ಟೇಕ್ ಇದೆ. ಅವನು ಅವಳನ್ನ ತುಂಬಾ ನಂಬಿಟ್ಟ. ನಂಬಬೇಕು ನಿಜ, ಆದರೆ ಈ ರೀತಿ ಅತಿಯಾಗಿ ಯಾರನ್ನೂ ನಂಬಾರ್ದು. ಹೋಗ್ಲಿ ಬಿಡಿ ಅತ್ತೆ, ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಸರಿ ಬಿಡು. ಅವ್ರು ಎಲ್ಲಿ ಹೋದ್ರು ನಿನ್ನ ಹತ್ರ ಹೇಳಬೇಕಲ್ವಾ? ಇಲ್ಲ ಅತ್ತೆ, ಆಟೋ ಹತ್ತಿಸ್ದೆ ಅಷ್ಟೇ, ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ. ಆಟೋ
ಆಟೋ ಹತ್ತಿ ಕಳಿಸಿದ್ಲ ಅಂದ್ರೆ ಇವ್ರ ಭಾಗ್ಯನ ನೋಡ್ಲಾ? ಆದ್ರೆ ಇವ್ಳು ಮಾತಾಡೋ ರೀತಿ ನೋಡಿದ್ರೆ ಆಗ ಅನ್ನಿಸ್ತಾ ಇಲ್ವಲ್ಲ, ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಮಾಮ್, ಯಾಕೆ ಮಾಮ್ ಹೀಗೆ ಕೂತಿದ್ಯಾ? ಏನು ಮಾತಾಡ್ತಿಲ್ಲ? ಮಾತಾಡ್ಸಿದ್ಯಾ ಭೂಮಿಕನ? ಏನಂದು? ಏನ್ ಕತೆ? ಅವಳಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಂತೆ, ಆದ್ರೆ ಇವಳೇ ಆಟೋ ಹಚ್ಚಿ ಬಂದಿದ್ದಾಳೆ. ಅವಳು ಆಟೋ ಹಚ್ಚಕ್ ಹೋದ್ಲಂತೆ, ಎಲ್ಲಿಗೆ ಹೋದ್ರದ್ದು ಗೊತ್ತಿಲ್ವಂತೆ. ಇದಂಗ ಸಿಸ್ಟರ್, ಆಟೋ ಹಚ್ಚಕ್ ಹೋದವಳಿಗೆ ಎಲ್ಲಿ ಹೋದ್ರದ್ದು ಗೊತ್ತಾಗಲ್ವಾ? ನನ್ನ ಪ್ರಶ್ನೆ ಅದಲ್ಲ. ಭೂಮಿಕಾ ಭಾಗ್ಯನ ಆಟೋ ಹಚ್ಚಿ ಬಂದಿದ್ದಾಳೆ ಅಂತಂದ್ರೆ ಅವಳು ಭಾಗ್ಯ ಮುಖ ನೋಡಿರ್ಬೇಕಲ್ವಾ? ಮತ್ತೆ ಹೇಗನ ಅವಳು ಸುಮ್ಮನೆ ವಾಪಸ್ ಬಂದ್ಲು? ಅದು ಅಲ್ಲದೆ ಅವಳನ್ನ ನೋಡಿದಾಳೆ ಅಂತಂದ್ರೆ ನನ್ನ ಹತ್ರ ನಾರ್ಮಲ್ ಆಗೇ ಇದ್ಲು, ಏನಾದರೂ ಚೇಂಜ್ ಕಾಣಿಸ್ಬೇಕಲ್ವಾ? ಈ ವಿಷಯ ಅವಳು ಗೌತಮ್ ಹತ್ರ ಹೇಳಿರ್ಬೇಕಲ್ವಾ? ಅಂಥದ್ದೇನೂ ಆಗಿಲ್ಲ. ಅದೇ ನನಗೆ ಕನ್ಫ್ಯೂಷನ್. ಅಣ್ಣ, ಅವಳು ಭಾಗ್ಯನ ನೋಡಿದಾಳೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಹೌದಲ್ಲ ಸಿಸ್ಟರ್, ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ಭಾಗ್ಯ ನೋಡಿರ್ಬೇಕು. ಭಾಗ್ಯ ನೋಡಿರ್ಬೇಕಂದ್ರೆ ಇಲ್ಲಿ ಬಂದು ಹೇಳಿರ್ಬೇಕು. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಿನ್ನಂಗೆ ಆಗಕ್ಕೆ ಸಾಧ್ಯ ಇದೆ? ಇಲ್ಲದೇ ತುಂಬಾ ಕಾಂಪ್ಲಿಕೇಟೆಡ್ ಆದ ಕೇಸ್ ಇದು. ನನಗೆ ಅರ್ಜೆಂಟಾಗಿ ಒಂದು ಬಗ್ಗೆ ಎಣ್ಣೆ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ತಲೆಗೆ ಕುಳ ಅಲ್ಲ, ದೊಡ್ಡ ಹೆಬ್ಬಾಳ ಬಿಟ್ಕೊಂಡಾಗಿದೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಲ್ವಲ್ಲ ಸಿಸ್ಟರ್. ಹಾಗಾದ್ರೆ ಏನಾಗಿರ್ಬೋದು ಅಂತ ಹೇಳ್ತಿದ್ಯಾ? ಆದರೆ ನನಗೂ ಗೊತ್ತಾಗ್ತಾ ಇಲ್ಲ ಜಿ. ಹೀಗಾಗಿರ್ಬೋದು. ಅವಳ ಮನೆಗೆ ತಿತ್ತಿಗೆ ಬಂದಾಗ ಮುಖಕ್ಕೆ ಮುಸ್ಕಾಕೊಂಡಿದ್ಲು. ಇವತ್ತು ಅವಳು ಹೋಗ್ಬೇಕಾದ್ರೆ ಮುಖಕ್ಕೆ ಮುಸ್ಕಾಕೊಂಡಿರ್ಬೋದಲ್ವಾ? ಮೊದಲೇ ರೋಗದ ಗುಂಡಿ ಅವಳು, ಅದಕ್ಕೆ ಮುಸ್ಕಾಕೊಂಡು ಬಂದಿದ್ದು. ಭೂಮಿಕಾ ಅದಕ್ಕೆ ಅವಳ ಮುಖ ನೋಡಿಲ್ಲ. 100% ಇದೇ ಆಗಿರತ್ತೆ. ಹೌದು ಮಾಮ್, ನೀನು ಹೇಳಿದ್ ಕರೆಕ್ಟ್. ಹೀಗೆ ಆಗಿರುತ್ತೆ. ಅದಕ್ಕೆ ಭೂಮಿಕಾಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ. ಕರೆಕ್ಟ್ ಕಣಾಳಿಮೆ, ಕರೆಕ್ಟ್. ನೀನು ಹೇಳೋದು ಸರಿ, ನನ್ನ ಡಿಯರ್ ಸಿಸ್ಟರ್ ಹೇಳೋದು ಸರಿ. ಐ ಆಮ್ ಪರ್ಫೆಕ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.